ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಕರುಣಾನಿಧಿಯಾದ ದಯಾಮಯನಾದ ನಮ್ಮೆಲ್ಲರ ಜಗದೊಡೆಯನ ನಾಮಸ್ಮರಣೆಯಿಂದ ಪ್ರಾರಂಭಿಸುತ್ತಾ ಇವತ್ತು ನಮ್ಮೆಲ್ಲರ ಮೇಲೆ ಕರುಣಿಸಿದ ದಯಪಾಲಿಸಿದ ಆ ಪರಮಾತ್ಮ ಧರ್ಮನಿಷ್ಠರಾಗಿ ಏಕತಾ ಸಂದೇಶವನ್ನು ಕೊಡಲಿಕ್ಕೆ ಧರ್ಮನಿಷ್ಠರಾಗಿ ಧರ್ಮದ ಪ್ರಚಾರವನ್ನು ಮಾಡಲಿಕ್ಕೆ ನಾವೆಲ್ಲರೂ ಒಂದೇ ಅವನ ಮುಂದೆ ಎನ್ನುವಂತ ಭಾವನೆಯನ್ನ ಕೊಟ್ಟಂತಹ ಆ ಸಮುದಾಯ ಮುಲ್ಲಾ ಸಮುದಾಯ. ಆ ಸಮುದಾಯವನ್ನ ಇವತ್ತು ಯಾಕೆ ಆರಿಸಿದ, ಇದು ಬಹಳ ಅವಶ್ಯದ ನಮಗೆಲ್ಲರಿಗೂ. ಈ ಸಮುದಾಯವನ್ನ ನೋಡ್ರಿ, ಮುಲ್ಲಾ ಅಂದ್ರೆ ಬರೇ ಬಲಿ ಕೊಡುವುದಲ್ಲ, ತ್ಯಾಗ ಮತ್ತು ಬಲಿದಾನದ ಮಹತ್ವವನ್ನ ಹೇಳಿ ಜನರಿಗೆ ಪರಮಾತ್ಮನ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಮುಲ್ಲಾ ಸಮುದಾಯವನ್ನ ಏನ್ ಮಾಡಿದ, ಆ ಗ್ರಾಮದಲ್ಲಿ ಹೊಗಲಿ ಕರ್ಕೊಂಡು ಹೋಗ್ಲಿಕ್ಕೆ ನೇಮಿಸಿದ. ನಾವೆಲ್ಲರೂ ಇವತ್ತು MC ಮುಲ್ಲಾ ಅವರಾಗಲಿ ಶಹಜಾನ್ ಮುಲ್ಲಾ ಅವರಾಗಲಿ ನಾನು ಹೇಳಿದ್ರೆ ಇವತ್ತು ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯದ. ನಾವೆಲ್ಲರೂ ಮಾನವರು, ನಮ್ಮೆಲ್ಲರಿಗೆ ಪರಮಾತ್ಮ ಈ ಒಂದೇ ಭೂಮಿಯನ್ನ ಹಾಸಿಗೆಯಾಗಿ ಹಾಸಿದ. मैंने जमीन को तेरे लिए बिछोना बनाकर बिछाया हूं. ಏನ್ ಹೇಳ್ತಾನ್ರಿ, ನಾನು ನಿನಗೆ ಭೂಮಿಯನ್ನ ಹಾಸಿಗೆಯಾಗಿ ಹಾಸಿ ಆಕಾಶವನ್ನ ಛಾವಣಿಯಾಗಿ ಸೃಷ್ಟಿಸಿದ್ದೇನಲ್ಲೋ ಮಾನವ. ನೀನು ಒಂದು ಸಲ ಮನುಷ್ಯತ್ವದ ಮನುಷ್ಯರಾಗಿ ಈ ಮನಸ್ಸನ್ನ ಮನುಷ್ಯತ್ವದ ಆಧಾರ ಮಾಡಿಕೊಂಡರೆ, ನೋಡ್ರಿ ಇವತ್ತು ನಿಮಗೆ ಇಲ್ಲಿ ಎಲ್ಲ ಒಕ್ಕಟ್ಟಾಗಿ ಯಾಕೆ ಕುಡಿಸಿದ ಅಂದ್ರೆ ಆ ಭಕ್ತಿ ನಿಮಗೆ ಕುಡಿಸಿದೆ. ಹಮಾರಾ ईमान हमारा आज यहाँ सबको एक किया है. वो एक करने वाला कौन है? अल्लाह है. वो सबका मालिक एक ही है. हम सबका दाता अलग अलग मत बोल. दया धर्म हिंदू मुस्लिम क्या सिख क्या ईसाई, जात पात पर मरने वाले सब हैं भाई भाई. ನಾವೆಲ್ಲರೂ ಅಣ್ಣ ತಮ್ಮಂದಾಗಿ ನೋಡಿ ಅವ್ರು ಹೇಳಿದ್ರಲ್ಲ, हम सिर्फ अब्दुल्ला के साथ नहीं, हम रमेश के साथ भी उस तरह अदब और आदाब से जाहिर करेंगे. अब दीन है क्या? ಧರ್ಮೇನಿದೆ, ಧರ್ಮೇನ್ ಕಲಿಸದ ಪ್ರೀತಿ ರೀತಿ ನೀತಿ ಮಾನವನ ಧರ್ಮ. ಹೌದಲ್ರಿ? कुल दीन है इंसानियत जिंदाबाद. आज इस एसोसिएशन से ರಾಜ್ಯ ಮಟ್ಟದ ಮುಲ್ಲಾ ಸಮಾವೇಶ ಏನ್ ಕೊಡ್ತಾ ಇದೆ ಅಂದ್ರೆ, ಪ್ರಗತಿ ಹೆಜ್ಜೆ ಎಂತ ಹೆಜ್ಜೆ ಇಡ್ತಾ ಇದೆ ಅಂದ್ರೆ, ಏಕತಾ ಜೊತೆ ನಾವು ಬೆಳೆಸೋಣ ಅನ್ನುವಂತ ಮುಲ್ಲಾ ಸಮಾವೇಶನ ಉತ್ತರ ಕರ್ನಾಟಕದಿಂದ ವಿಶ್ವದಲ್ಲಿ ಏಕತಾ ವಿಶ್ವ ಬಾಂಧವತ್ವ ಸಾರುವಂತ ಒಂದು ಸಮಾವೇಶವಾಗಿ ಬೆಳಿಲಿ ಅನ್ನುವಂಥ ನನ್ನ ಪ್ರಾರ್ಥನೆ ಇದೆ. मैं क्यों बता रहा हूं? आज अल्लाह ने ईमान के साथ जमा होने की तौफीक अता फरमाया है. ನಾವು ಭಕ್ತಿ ವಿಶ್ವಾಸ ಶ್ರದ್ಧೆಯಿಂದ ಈ ಸಮಾವೇಶವನ್ನ ಗುರುಗಳ ಸಾನ್ನಿಧ್ಯದಿಂದ ನಾವು ಇದನ್ನ ಪ್ರಾರಂಭ ಮಾಡಿ ನನ್ನ ಮೇಲೆ ನಾವೆಲ್ಲರೂ ಒಂದಾಗಿ ಆ ಏಕೈಕ ನಿತ್ಯನಾಥನ ಆಜ್ಞೆಯಲ್ಲಿ ಬೆಳೆದು ಏನಾಗುತ್ತಪ್ಪ ಅಂದ್ರೆ ಸತ್ಯವನ್ನ ಸಾರುವಂತ ಒಂದು ಸಂಘಟನೆಯಾಗಲಿ. मेरी दुआएं हैं, क्योंकि वक्त है या नहीं पता नहीं, लेकिन मुझे बताना बहुत है. MC मुल्ला साहब कहते थे, क्या कहते थे? ಮುಲ್ಲಾ ಇರ್ಲಿಲ್ಲಪ್ಪ ಅಂದ್ರ ಆ ಊರೇ ನರಕಿದ್ದಂಗ್ರಿ. ನಿಜವಾಗಿ ಮುಲ್ಲಾ ಇರ್ಲಿಲ್ಲಂದ್ರ ಯಾಕ ಅವ್ರು ನರಕಾಕಿತ್ತಪ್ಪ ಅಂದ್ರ ಧರ್ಮದ ಮಾಗ ತೋರ್ತಕ್ಕಂಥವ್ರು ಇರ್ಲಿಲ್ಲಪ್ಪ ಅಂದ್ರ ಅವ್ರು ನರಕ್ಕೆ ಅಲ್ರಿಪ್ಪ. ಈ ಪರಮಾತ್ಮ ನಮಗೆ ಧರ್ಮನಿಷ್ಠರಾಗಿ ಏನ್ ಮಾಡಂದ? अमल करो. देखो अल्लाह ताला इतना गफूर रहीम है, वो
मुसलमान हो, वो यहूदी हो, वो नसारा हो, वो चांद को सूरज परस्त हो, लेकिन वो ईमान के साथ, यकीन के साथ अच्छे अमल करता है, तो मैं उसे भी दुनिया और आखिरत की कामयाबी अता फरमाऊंगा कहता है। इसके साथ हम चलेंगे। मुसलमान अंदर शरण, मुस्लिम किसे कहते हैं? शरण। शरण अंदर शरणीय यानी कि शरणागत मुस्लिम अल्लाह के हुक्म के आगे रुजू होने वाला मुसलमान है। अब अल्लाह का हुक्म क्या है हम सबको पता चले, क्योंकि आज दुनिया को ये मुल्ला समुदाय ये नागता दे। मैं कन्नड़ में बोले, दोनों में बोल रहा हूँ, मैं सिर्फ कन्नड़ में बोलता हूँ, लेकिन भी उर्दू नहीं आता कर मैं बोल रहा है। क्यों बता रहा हूँ? आज अल्लाह ने इनकी मेहनत को एक मकाम हासिल किया है। ಇವತ್ತು ಶ್ರಮಕ್ಕ ಇವತ್ತು ಈ KMA ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ಸಮಾವೇಶ ಯಾರಿಂದ ತಗೊಳಕತ್ತಾನಂದ್ರೆ ಇಮಾಮ್ ಸೇನೆಯಲ್ಲ, ವಿಶ್ವಾಸಿಕರಿಂದ ಏನ್ ಮಾಡ್ತಾ ಇದ್ದಾನ್ರಿ? ವಿಶ್ವಾಸಿಕರಿಂದ ಈ ಕೆಲಸವನ್ನ ತಗೋತಾ ಇದ್ರ ನನ್ನ ಮೇಲೆ ನೀವು ಸತ್ಯ ವಿಶ್ವಾಸಿಕರಾಗಿ ಆ ಪರಮಾತ್ಮನ ಆಜ್ಞೆ ತಿಳ್ಕೊಳ್ಬೇಕಂದ್ರೆ ಒಬ್ಬ ಗುರು ಬೇಕಂತ. ಮುಲ್ಲಾ ಅಂದ್ರೆ ಟೀಚರ್ಗೂ ಅಂತಾರ, ಮುಲ್ಲಾ ಅಂದ್ರೆ ಪಂಡಿತಗೂ ಅಂತಾರ. ಫಾರ್ಸಿಯನ್ ಒಳ್ಳದು ನಮ್ಮ ಅದನ್ನ ಹೇಳುದಿಲ್ಲ, ಹೇಳೋಗ್ಯಾರೆ ಬರೀ ಅದರ ಮೇಲೆ ಒಂದು ತಾಸು ಹೇಳ್ಬಹುದು. ಆದ್ರೆ ಮುಲ್ಲಾ ಅಂದ್ರೆ ಗುರು ಅಂತ, ಧರ್ಮದ ಮಾರ್ಗ ತೋರ್ತಕ್ಕಂಥ ಗುರು, ಮೊದಲು ಶಿಕ್ಷಣ ಕೊಡ್ತಕ್ಕಂಥ ಗುರು. ಆದ್ರೆ ಇವತ್ತು ಪರಮಾತ್ಮ ದಿವ್ಯ ಸಾನ್ನಿಧ್ಯ, ನಿಮ್ ಪ್ರೀತಿ ಮೊಹಬ್ಬತ್ ನ ಹೋತಿ ತೋ ಕುछ भी न होता, मोहब्बत न होती तो हम भी न होते, मोहब्बत न होती तो तुम भी न होते, मोहब्बत मोहम्मद मोहब्बत खुदा है। अल्लाह हमारे दिलों में मोहब्बत डाले। मोहब्बत से इस एसोसिएशन से दुनिया में एकता, सौहार्दता, शांति का संदेश देने की ताकत इस एसोसिएशन को दे। मेरी दुआएं हैं। ये प्रभु का आज्ञा हम पर क्या है? परमात्मा आज्ञೆ ನಮ್ಮ ಮೇಲೆ ಇರಬಹುದ್ರಿ. ದೇವತೆಗಳಿಗೆ ಆರಿಸ್ತಿದ್ದಲ್ಲ, ಯಾರಿಗೆ ಇವತ್ತು ಕಾಣಿಸಿದ? अल्लाह चुना तो इंसान को चुना। इंसान मामूली हस्ती नहीं है, ये मामूली हस्ती नहीं है। अल्लाह इसके दिल को अपना घर बनाया है। मेरी बात समझो। इन्ना अलैकुम लहाफिज़िन किरामन कातिबिन, ನಿನ್ನ ಎಡಬಲ ಭುಜದ ಮೇಲೆ ನಾನು ದೇವತೆಗಳಿಗೆ ನಿನ್ನ ಪಾಪ ಪುಣ್ಯದ ಪುಸ್ತಕ ಬರೆದಿಕ್ಕೆ परमानेंट आगे अपॉइंटमेंट ಮಾಡಿದ್ದೇನೆ। मैं मुकर्रर किया हूं कयामत के दिन तक कहता है। ನೋಡ್ರಿ ಪರಮಾತ್ಮ ಎಷ್ಟು ಕರುಣಾನಿಧಿ ಅದಾನ, ಎಷ್ಟು ದಯಾಮಯನ ಅದಾನ, ಎಷ್ಟು ದಯಾಳು ಅದಾನ. ಪುನರುತ್ಥಾನದ ದಿನ ಹೇಳುವನು ನಾನು ಅವನ ಧರ್ಮ ಕರ್ಮದ ಪುಸ್ತಕ ನೋಡುವುದಿಲ್ಲ. ಯಾರ ಮನಸ್ಸು ಸ್ವಚ್ಛ ಇರ್ತದೆ, ಯಾರ ಹೃದಯ ಸ್ವಚ್ಛ ಇರ್ತದೆ, ಅವನ ಲೆಕ್ಕ ಪತ್ರ ತಗೊಂಡ್ರೆ ನಾ ಮೋಕ್ಷ ಕೊಡ್ತೀನಿ ಅಂತ ಮೇಲೆ ಅಂತ ಮೋಕ್ಷದ ಮಾರ್ಗದಲ್ಲಿ ನಿಮ್ಮೆಲ್ಲರಿಗೂ ಒಂದು ಸಮುದಾಯದಿಂದ ಸತ್ಯವನ್ನು ಸಾರಲಿಕ್ಕೆ ಆರಿಸಿದ್ದಾನಲ್ಲ ಪರಮಾತ್ಮ. ನಿಮ್ಮೆಲ್ಲರಿಗೂ ಆಯುಷ್ಯವನ್ನು ಕೊಟ್ಟು ನಮ್ಮೆಲ್ಲರಿಗೂ ಒಂದೇ ಎಂಬುವ ಭಾವನೆಯಲ್ಲಿ परमात्मा करेंगे होगी। हम सबको समझना है कि अल्लाह का हुक्म हमारे ऊपर क्या है, बहुत आसान है। आज इस एसोसिएशन वालों पर अल्लाह का हुक्म हुआ, याद रखना। परमात्मನ ಆಜ್ಞೆ ಆದದ್ದಕ್ಕೆ ಏನೇನ್ ಮಾಡ್ತಾ ಇದ್ರಿ? ಫಸ್ಟ್ ಇದ್ರೊಳಗೆ ಏಕತನ ತಗೊಂಡಿರಿ, ಏಕತಾ। अब इसके बारे में बताऊंगा तो भी बहुत लेट हो गया है ना। इसके अंदर पहला तुम्हारा काम है एकता। हम सब एक होकर काम करेंगे तो कामयाब होंगे। हमारी कोई निंदा कर रहा है तो उसकी फिक्र आप न करो। तुम जिस पर यकीन और ईमान रखे ना उसे गुमराह कर देगा। इसलिए अल्लाह कहता है जिसे मैं राह हिदायत पर चलाना चाहता हूं उसे वलियों मुर्शिद के पास ले जाता हूं। ನಾ ಯಾರಿಗೆ ಸದಾಚಾರಿ ಭಕ್ತರಾಗಿ ಪರಿವರ್ತಿಸಲಿಕ್ಕೆ ಇಚ್ಛಿಸುತ್ತೇನಲ್ಲೋ ಅವರಿಗೆ ಯಾರ ಕಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸದ್ಗುರುವಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ। ಸದ್ಗುರುವಿನಲ್ಲಿ सदगुरु यमनी सामी मोरे मन मंदिर में आए, आती जाती सांस को अपना रूप अनेक दिखाए, पागल मन की आंख खुले तो मान रहा ना मोल। ಇವತ್ತೆಲ್ಲರಿಗೆ ಜಾಗೃತಿ ಆಗಲಿಕ್ಕೆ ಈ ಸಭೆಯನ್ನ ಇವರೇನ್ ಮಾಡಿದ್ದಾರೆ? ಪ್ರಾರಂಭ ನೋಡಿ ಉದ್ಘಾಟಿಸಿದ್ದಾರೆ। ಎಲ್ಲರಿಗೆ ಜಾಗೃತಿಗೊಳಿಸಲಿಕ್ಕೆ ಈ ಸಭೆ ಇದೆ। ಇವತ್ತು ಮುಲ್ಲಾ ಅಸೋಸಿಯೇಷನ್ ಏನಿದೆಯಲ್ಲ, हम सब जाग जाएंगे, हम सब एक हैं। ನಾವು ಒಂದೇ ತಂದೆ ತಾಯಿ ಮಕ್ಕಳು। ಪರಮಾತ್ಮ ನಮಗ ಶ್ರೇಷ್ಠ ಜೀವಿಯಾಗಿ ಸೃಷ್ಟಿಸಿ ತನ್ನ देखो
तौहीद की दावत के लिए अल्लाह ने अल्लाह के रसूल को भेजा. ಏಕತ್ವದ ಸಂದೇಶವನ್ನು ಕೊಡಲಿಕ್ಕೆ ಪ್ರವಾದಿಗಳಿಗೆ ಎಂತಲ್ಲಿ ಕಳಿಸಿದರೆ ಮಕ್ಕಳ ಮುಶ್ರಿಕೀನ್ ಭೇಜ. ಹಾಗಾದ್ರೆ ನಾವೆಲ್ಲರೂ ನಮ್ಮೆಲ್ಲರಿಗೆ ಒಂದೇ ಪರಮಾತ್ಮ ಅದಾನಂತ ತಿಳ್ಕೋಬೇಕು. मेरी बात गौरव फिक्र करो. इतनी जिम्मेदारी का काम है जो आप कर रहे हैं. अल्लाह आप सबके दिलों में मोहब्बत डाल को ईमान की ताकत के साथ एक ऐसी शक्ति तुम्हारे अंदर है, वो भक्ति की शक्ति है. अल्लाह पर ईमान है तो उसका कोई कुछ बिगाड़ नहीं सकता. याद रखना, ನಿಮ್ಮೊಳಗೆ ಭಕ್ತಿ ಇದೆ ಅಂದಮೇಲೆ ಆ ಭಕ್ತನಿಗೆ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಭಕ್ತ ಪ್ರಹ್ಲಾದನಿಗೆ ಬೆಂಕಿಯಿಂದ ರಕ್ಷೆ ಕೊಟ್ಟ, ಯಾವ ರೀತಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಬೆಂಕಿಯಿಂದ ರಕ್ಷೆ ಕೊಟ್ಟ, ಅದೇ ರೀತಿ ನಿಮಗೂ ಪರಮಾತ್ಮ ರಕ್ಷೆ ಕೊಟ್ಟಂತಕ್ಕಂಥ ವಿಶ್ವಾಸಿಗಳಾಗಬೇಕು. हम सब यकीन और ईमान के साथ चलेंगे. अल्लाह ताला इस काम में आपको कामयाब अता फरमाए. क्योंकि बात करना है तो एकता का एक दोनों को 10-15 मिनट चाहिए. एकता ಅಂದ್ರೆ तौहीद. तौहीद अल्लाह एक है ना, सत्ता मालिक एक है. साईं बाबा ने नहीं अल्लाह का आय मोहम्मद कह दो. आय मोहम्मद पैगंबर ने ಹೇಳಿ ನಾನು ಒಬ್ಬನೇ. तो हम सब का अल्लाह एक ही है ना, दूसरा तो नहीं है. अल्लाह के रसूल ने ಜಗದ್ಗುರುಗಳು ಏನ್ ಮಾಡಿದ್ರು, ಪರಮಾತ್ಮನ ಆಜ್ಞೆಯಿಂದ ಮಕ್ಕಾಯ ಮುಶ್ರಿಕೀ ನಾಸ್ತಿಕರ ಮಧ್ಯದಲ್ಲಿ ಅಲ್ಲಾ ಏಕ ಅಂದ್ರು. ಕುಲ್ ಹು ಅಲ್ಲಾಹು ಅಹದ್. ಎಲ್ಲ ಊಟ ಮಾಡಿ ಬಂದು ಕುಂತೀರ ನಿಲ್ಬಂದ. ಯಾಕಂದ್ರೆ ನಾವು ಜವಾಬ್ದಾರಿಗಳಾಗಿರ್ತೀವಿ, ಸುಮ್ಮನೆ ಬೇಕಾಗ್ತದೆ. ಇದೊಂದು ಒಂದೇ ವಿಷಯ ಹೇಳಿ ನಾನು ಪ್ಲಾಟ್ಫಾರ್ಮ್ ಮಾಡ್ತೇನೆ. ಏನ್ರಿ, ಯಾಕಂದ್ರೆ ಎಲ್ಲ ಸಮುದಾಯದವರಿಗೆ ನಾವು ಹೇಳಿದ್ರಲ್ಲ, सिर्फ अब्दुल्ला से मोमिन बात नहीं करना, मोमिन हर कौम से बात करना है ना. यही है ना मेरे आका दो जहां अदब और आदाब की कुल दीन है. इंसानियत जिंदाबाद, इंसानियत जिंदाबाद. इनकी प्रीति रीति नीति ने मानवन धर्म मनुष्यत्व मानवन धर्म की जयवानगी. धर्म एक ही है, ओम सतो मा सत गमया. ये ನಿರಾಕಾರ ಸ್ವರೂಪಿಯಾದ ಪರಮಾತ್ಮ ನಮ್ಮನ್ನು ಅಧರ್ಮದಿಂದ ಧರ್ಮ ತೆಗೆದುಕೊಂಡು ಹೋಗುವಂತ ಆ ಧರ್ಮ ಕರ್ಕೊಂಡು ಹೋಗಕ್ಕೆ ಯಾರಿಗೆ ಆಕ್ಷನ್ ಅಂದ್ರೆ ಮುಲ್ಲಾಗಳಿಗೆ ಆಕ್ಷನ್. ವಿಶೇಷಣ ಅಸತ್ಯದಿಂದ ಸತ್ಯಕ್ಕೆ ಕರೆದುಕೊಂಡು ಹೋಗುವಂತ, ಆದ್ರೆ ಅಸತ್ಯದಿಂದ ಸತ್ಯಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಒಂದು ಗ್ರಾಮದಲ್ಲಿ ಒಬ್ಬ ಜವಾಬ್ದಾರದಂತ ಮುಲ್ಲಾ ಸಮುದಾಯಕ್ಕೆ ಆರಿಸಿದ. ಈಗ ಇದ್ರ ಬಗ್ಗೆ ಹೇಳೋದ್ರ ಅದನ್ನ ತೌಹೀದ್ ಗೊತ್ತಾರ. ತೌಹೀದ್ ಅಂದ್ರೆ ಏಕತ್ವ. ಇದು ನಾನು ಬಿಡಿಸಿ ಹೇಳ್ತಾ ಇಲ್ಲ, ಇದು ನಮ್ಮ ನಿಮ್ಮ ಜಗದೊಳಗ ನಮ್ಮ ನಿಮ್ಮ ಪರಮಾತ್ಮ ಜೀವ ಕೊಟ್ಟವನು ಮರಳಿಗೆ ಏನ್ ನಾನು ಇಮಾನ್ಗೆ ಸಾಕಾತ. ಜೀವ ಕೊಟ್ಟವನು ನೀನಲ್ಲವೇ ಅಂತ ಮರಳಿಂಪು ನಿನಗಲ್ಲವೇ. ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, खाली तौहीद के बता दो, तुम 4 बातें बताता उस पर अमल करो, अल्लाह कामयाबी 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 अता फरमाएगा. तौहीद एक ऐसी चीज है, उसके अंदर मेरे आका है जो जहां ने अपने पूरे कुल्ले को कुर्बान किया. उस कुर्बानी को याद करते हुए मैं कह रहा हूँ, उस कुर्बानी को जब मक्का मुशरिकीन के दरमियान अल्लाह का हुक्म हुआ है, मोहम्मद कह दो. मोहम्मद सल्लल्लाहु अलैहि वसल्लम ने ಆ ನಾಸ್ತಿಕರ ಮಧ್ಯದಲ್ಲಿ ನೀವು ಪರಮಾತ್ಮ ಒಬ್ಬನಂತೆ ಹೇಳಿ ಅಂದಾಗ ಜಗಜ್ಯೋತಿ ಜಗದುದ್ಧಾರಕರು ಏನ್ ಹೇಳಿದ್ರಪ್ಪ ಅಂದ್ರ, ಅಲ್ಲ ಏಕ್ ಹೇಳುಗಳನ್ನ ವಂಶಾವಳಿ ಹೇಳುವಂತ ನಾಸ್ತಿಕರು ಏನಂದ್ಬಿಟ್ರು, ಇವ್ಯಾನ್ ಬಂದಪ್ಪ ಹರಿಶ್ಚಂದ್ರ ಅಲ್ಲಾರ ಅನನ ಮತ್ತೆ ಅಲ್ಲ ತಂದ, ನೀನ್ ಅಲ್ಲ ಕಪ್ಪದಾನೋ ಬೆಳಗದಾನೋ ಬೆಳೆದದಾನೋ ಬಂಗಾರದಾನೋ ಹೇಳಿದ್ರೆ ನಿನಗೆ ಬಿಡ್ತೀವಿ ಅಂದ್ರೆ ಯಾರಿಗೆ? ಜಗಜ್ಯೋತಿ ಜಗದುದ್ಧಾರಕರಿಗೆ ಬಿಡ್ತಾರ. ಇವರು ರಾಜ್ಯ ಮಟ್ಟದ ಮಲ್ಲ ಅಸೋಸಿಯೇಷನ್ ಏನ್ ಮಾಡೋದಾರ ಅಂತಲ್ಲ, ಏನಿಲ್ಲ ಮಾಡಿ ತೋರಿಸ್ಬೇಕು. ನಾ ಸಭೆಯೊಳಗೆ ಯಾಕೆ ನಿಮಗೆ ಹೇಳ್ತಾ ಹೇಳಿದ ತಕ್ಷಣನೇ ಇವು ನಮ್ಮಂಗೆ ವಂಶಾವಳಿ ಹೇಳೋದ ಅಂತಂದಾಗ ಆಯ್ತಪ್ಪ ಸ್ವಲ್ಪ ತಾಳ್ರಿ ಅಂತ ಹೇಳಿ ನಮ್ಮ ನಿಮ್ಮ ಜಗಜ್ಯೋತಿ जगदुद्धारकರು हम सबके लिए रहमतुल आलमीन. मैं अल्लाह के रसूल को सिर्फ हमारे लिए नहीं और अरसलनाका रहमतुल लिल आलमीन. ಸಕಲ ಜನಾಂಗಗಳಿಗೆ ನಾನು ದಯೆಯನ್ನು ಕಳುಹಿಸಿದ ಪ್ರವಾದಿಗಳಿಂದ ನನ್ನ ಸಂದೇಶ ಸಾರಲಿಕ್ಕೆ ಆರಿಸಿದ್ದೇನೋ ಮಾನವ.
ಎಷ್ಟು ಸುಂದರವಾಗಿ ಹೇಳಿದ್ರು ನೋಡ್ರಿ. ಆಯ್ತು ಅವನ ಅಮ್ಮನವಾಗಿ ಬಂದ ತಕ್ಷಣ ನಾನು ತಿಳಿಸ್ತೀನಿ ಅಂತ ಏನ್ ಹೇಳ್ತಾರೆ ನೋಡ್ರಿ ಅವರು. ಅಲ್ಲಾಹು ಸಮದ್. ಎಂತ ಮಾತ್ರಿ, ಹೇಗೆ ನಾನು ಗರ್ಭದಾನ ಬೆಳಗದಾನ ಹಿಂಗ ನಾನು ಹೇಳಂದ್ರೆ ಹೇಳಾಕತ್ತಿಲ್ಲ ಅಂದ್ರೆ ಬೇಕಪ್ಪ ಹೇಳ್ತೀನಿ ಅಂದ್ರು. ಏನ್ ಹೇಳ್ತಾರೆ ನೋಡ್ರಿ, ಎಷ್ಟು ಸುಂದರವಾದಂತ ಮಾತು. ಹಾಗಾದ್ರೆ ನಮ್ ಸ್ವಲ್ಪ ಕಂದ ಏಕಾಯ ಆಮೇಲೆ ನಮ್ಮ ಮನವರಿಕೆ ಆಗ್ತದೆ ಏನಂತ ಹೇಳ್ತಾರಂದ್ರ ಆ ಸಂದೇಶ ಏನ್ ಹೇಳ್ತದಂದ್ರ ಪರಮಾತ್ಮ ಕಾರಿಯಾಗಿದ್ದಾನೆ. ಅವನ್ ತಪ್ಪು ಇಲ್ಲಪ್ಪ, ಅವನ್ ಬೆಳಗು ಇಲ್ಲಪ್ಪ, ಅವನ್ ಬೆಳ್ಳಿಯವನು ಇಲ್ಲ, ಬಂಗಾರವನಲ್ಲ, ಅವನಿರಾಕಾರ ಸ್ವರೂಪಿಯಾಗಿದ್ದಾನೆ.